ಹಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇರಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತು ನಾವು ಯಾವ ಪಾಠ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಸೆಕೆಂಡ್ PUCಯ ಬಯಾಲಜಿಯ ಮೊದಲ ಪಾಠ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್. ನಿಮಗೆಲ್ಲ ಗೊತ್ತಿರಬಹುದು, ರಿಪ್ರೊಡಕ್ಷನ್ ಆಫ್ ಆರ್ಗ್ಯಾನಿಸಮ್ ಅನ್ನು ನೀವು ಸಣ್ಣ ಕ್ಲಾಸಿನಿಂದ ಕಲ್ತುಕೊಂಡು ಬಂದಿದ್ದೀರಿ. ವಾಟ್ ಯು ಮೀನ್ ಬೈ ರಿಪ್ರೊಡಕ್ಷನ್ ಅಂದ್ರೆ ಅದರ ಮೋಡ್ಸ್ ಆಫ್ ರಿಪ್ರೊಡಕ್ಷನ್ ಅಲ್ವಾ, ಸೆಕ್ಷುವಲ್ ಎಸೆಕ್ಷುವಲ್ ಎಲ್ಲವನ್ನ ಕಲ್ತಿದ್ದೀರಿ. ಹಾಗೆ ದ ಆರ್ಗ್ಯಾನಿಕ್ ಬ್ಲೂ ಪ್ರಿಂಟ್ ಇದನ್ನು ಯಾಕೆ ಸ್ವಲ್ಪ ಇಲಾಬ್ರೇಟ್ ಆಗಿ ಕಲಿತಾ ಇದ್ದೇವೆ ಸೆಕೆಂಡ್ PUC ಯಾವುದು ಸೈನ್ಸ್ ಬಯಾಲಜಿಯಲ್ಲಿ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು NCERT ಕ್ವೆಶನ್ಸ್ ಅನ್ನು ಕೂಡ ನಾವು ಸಾಲ್ವ್ ಮಾಡ್ತಾ ಹೋಗ್ತೇವೆ. ಅರ್ಥ ಆಯ್ತಾ? ಸೊ ಈಗ ನಾವು ಚಾಪ್ಟರ್ ಅನ್ನ ಮುಂದುವರಿಸೋಣ. ವಾಟ್ ಯು ಮೀನ್ ಬೈ ಅ ರಿಪ್ರೊಡಕ್ಷನ್. ರಿಪ್ರೊಡಕ್ಷನ್ ಅಂದ್ರೆ ಏನು? ಅದಕ್ಕಿಂತ ಮುಂಚೆ ನಾವು ಜೀವಿಗಳ ಬಗ್ಗೆ ಕಲ್ತಿದ್ದೇವೆ ಅಲ್ವಾ. ವಿ ನೋ ಅಬೌಟ್ ಆರ್ಗ್ಯಾನಿಸಮ್. ಆರ್ಗ್ಯಾನಿಸಮ್ ಅಂತ ಹೇಳಿದ ತಕ್ಷಣ ನಮಗೆ ಮನಸ್ಸಿಗೆ ಬರುವುದೇನಂತ ಹೇಳಿದ್ರೆ, ಅದಕ್ಕೊಂದು ಹುಟ್ಟು ಇದೆ, ಮತ್ತೊಂದು ಸಾವು ಇದೆ ಅಲ್ವಾ. ಆರ್ಗ್ಯಾನಿಸಮ್ ಅಂತ ಹೇಳಿದ್ರೆ, ಅಥವಾ ಈ ಹುಟ್ಟು ಸಾವಿನ ಮಧ್ಯದ ಒಂದು ಪೀರಿಯಡ್ ಏನಿದೆ ನೋಡಿ, ಆ ಗ್ಯಾಪ್ ಏನಿದೆ ನೋಡಿ, ಅದನ್ನ ನಾವು ಏನಂತ ಕರಿತೇವೆ? ಲೈಫ್ ಸ್ಪ್ಯಾನ್ ಅಂತ ಹೇಳಿ ಕರಿತೇವೆ. ಏನಂತ ಕರಿತೇವೆ? ಲೈಫ್ ಸ್ಪ್ಯಾನ್ ಅಂತ ಹೇಳಿ ಕರಿತೇವೆ. ಲೈಫ್ ಸ್ಪ್ಯಾನ್ ಅಂದ್ರೆ ಏನು? ಅ ಪೀರಿಯಡ್ ಫ್ರಮ್ ಬರ್ತ್ ಟು ನ್ಯಾಚುರಲ್ ಡೆತ್ ಅನ್ನ ಲೈಫ್ ಸ್ಪ್ಯಾನ್ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಎಲ್ಲರ ಲೈಫ್ ಸ್ಪ್ಯಾನ್ ಒಂದೇ ರೀತಿ ಇರ್ತದ? ಎಲ್ಲ ಜೀವಿಗಳ ಲೈಫ್ ಸ್ಪ್ಯಾನ್ ಒಂದೇ ರೀತಿ ಇರ್ತದ? ಇಲ್ಲ, ಎಲ್ಲಾ ಜೀವಿಗಳ ಲೈಫ್ ಸ್ಪ್ಯಾನ್ ಒಂದೇ ರೀತಿ ಇರುವುದಿಲ್ಲ. ಅದು ಏನಾಗ್ತದೆ? ವೇರಿ ಆಗ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್, ಲೈಫ್ ಸ್ಪ್ಯಾನ್ ಯಾವುದನ್ನ ದ ಮೇನ್ ಫ್ಯಾಕ್ಟರ್ ಆಫ್ ಲೈಫ್ ಸ್ಪ್ಯಾನ್ ಏನು ಅಂದ್ರೆ, ಲೈಫ್ ಸ್ಪ್ಯಾನ್ ಯಾವುದನ್ನ ಡಿಪೆಂಡ್ ಆಗಿದೆ ಅಂತ ಹೇಳಿ ನೋಡೋದಾದ್ರೆ, ಲೈಫ್ ಸ್ಪ್ಯಾನ್ ಯಾವುದನ್ನು ಡಿಪೆಂಡ್ ಆಗಿಲ್ಲ. ಮೇ ಬಿ ಇಟ್ ಈಸ್ ನಾಟ್ ಅಬೌಟ್ ದ ಸೈಜ್. ಆಯ್ತಾ? ಅದರ ಆರ್ಗ್ಯಾನಿಸಮ್ನ ಸೈಜ್ ಅನ್ನು ಡಿಪೆಂಡ್ ಆಗಲಿಲ್ಲ, ಅದರ ಕಾಂಪ್ಲೆಕ್ಸಿಟಿಯನ್ನು ಕೂಡ ಅದು ಡಿಪೆಂಡ್ ಆಗಲಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಒಂದು ನಿಮ್ಗೆ ಚಿತ್ರ ಕಾಣ್ತಾ ಇರಬಹುದು ಮೇಲೆ, ಕ್ರೋ ಮತ್ತು ಪ್ಯಾರೆಟ್ ಬೋತ್ ಆರ್ ಆಫ್ ಸೇಮ್ ಸೈಜ್ ಅಲ್ವಾ. ಅದರಲ್ಲಿ ತುಂಬಾ ಡಿಫ್ರೆನ್ಸ್ ಏನಿಲ್ಲ ಅದರ ಸೈಜ್ ಅಲ್ಲಿ. ಬಟ್ ಕ್ರೋ ಕೇವಲ 15 ವರ್ಷ ಮಾತ್ರ ಬದುಕ್ತದೆ, ಹಾಗೆ ಪ್ಯಾರೆಟ್ 140 ಇಯರ್ಸ್ ಮಾತ್ರ ಬದುಕ್ತದೆ. ಆಯ್ತಾ? ಹಾಗೆ ಮ್ಯಾಂಗೋ ಮತ್ತು ಪೀಪಲ್ ಟ್ರೀಯನ್ನು ನೋಡೋದಾದ್ರೆ, ಶಾರ್ಟ್ ಲೈಫ್ ಸ್ಪ್ಯಾನ್ ಯಾವುದು? ಮ್ಯಾಂಗೋದು ತುಂಬಾ ಶಾರ್ಟ್ ಲೈಫ್ ಸ್ಪ್ಯಾನ್ ಇದೆ. ಹಾಗೆ ಪೀಪಲ್ ಟ್ರೀಯ ಲೈಫ್ ಸ್ಪ್ಯಾನ್ ಏನು? 200 ವರ್ಷಗಳವರೆಗೆ ಅದು ಬದುಕ್ತದೆ. 200ರಿಂದ 250 ವರ್ಷಗಳವರೆಗೆ ಅದು ಪೀಪಲ್ ಟ್ರೀ ಬದುಕ್ತದೆ. ಸೊ ಎರಡು ಕೂಡ ಕಾಂಪ್ಲೆಕ್ಸೇ ಅಲ್ವಾ. ಮ್ಯಾಂಗೋ ಟ್ರೀ ಕೂಡ ಕಾಂಪ್ಲೆಕ್ಸೇ, ಪೀಪಲ್ ಟ್ರೀ ಕೂಡ ಕಾಂಪ್ಲೆಕ್ಸೇ. ಬಟ್ ಇಟ್ ಡಸಂಟ್ ಡಿಪೆಂಡ್ ಅಪಾನ್ ವಾಟ್? ಅ ಸೈಜ್ ಆಫ್ ದಿ ಆರ್ಗ್ಯಾನಿಸಮ್. ಆಯ್ತಾ? ಲೈಫ್ ಸ್ಪ್ಯಾನ್ ಯಾವುದನ್ನ ಹೊಂದಿಕೊಂಡಿಲ್ಲ? ಅದರ ಸೈಜ್ ಅನ್ನ ಹೊಂದಿಕೊಂಡಿಲ್ಲ. ಅಂಡ್ ದೇರ್ ಇಸ್ ಅ ಎಕ್ಸೆಪ್ಷನ್ ಟು ಮಾರ್ಟಾಲಿಟಿ. ನೋಡಿ, ಮಾರ್ಟಾಲಿಟಿ ಅಂದ್ರೆ ಏನು? ಡೆತ್ ಅನ್ನ ಏನಂತ ಕರಿತೇವೆ ನಾವು? ಮಾರ್ಟಲ್ ಅಂತ ಕರಿತೇವೆ. ಆಯ್ತಾ? ಮಾರ್ಟಾಲಿಟಿಗೆ ಒಂದು ಎಕ್ಸೆಪ್ಷನ್ಸ್ ಇದೆ. ಮಾರ್ಟಾಲಿಟಿ ಅಂತ ಹೇಳಿದ್ರೆ, ಎಲ್ಲ ಜೀವಿಗಳಿಗೂ ಒಂದು ಹುಟ್ಟಿದ ನಂತರ ಅವು ಸಾಯಲೇಬೇಕು, ಎಕ್ಸೆಪ್ಟ್ ಅ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ಅದಕ್ಕೆ ನ್ಯಾಚುರಲ್ ಡೆತ್ ಅನ್ನೋದು ಇಲ್ಲ. ಆಯ್ತಾ? ಅದರ ಬದಲಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಇಡೀ ಜೀವಕೋಶ ಅಂದ್ರೆ ಇಡೀ ಸೆಲ್ 2 ಭಾಗಗಳಾಗಿ ಏನಾಗ್ತದೆ? ವಿಭಜನೆ ಆಗ್ತದೆ. ಸೊ ಎಂಟೈರ್ ಸೆಲ್ ಇಟ್ಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ವಾಟ್? ಆಫ್ ಸ್ಪ್ರಿಂಗ್ಸ್. ದಿಸ್ ಇಸ್ ವಾಟ್ ಕಾಲ್ಡ್ ಆಸ್ ಅ ಪೇರೆಂಟ್ ಸೆಲ್. ಆಯ್ತಾ? ಇದು ಪೇರೆಂಟ್ ಸೆಲ್. ಇದನ್ನ ನಾವೇನಂತ ಕರಿತೇವೆ? ಡಾಟರ್ ಸೆಲ್ ಅಂತ ಹೇಳಿ ಕರಿತೇವೆ. ಆಯ್ತಾ? ಸೊ ಅದಕ್ಕೆ ಅದು ಇಮ್ಮಾರ್ಟಲ್. ಯಾವುದು ಇಮ್ಮಾರ್ಟಲ್? ಸಿಂಗಲ್ ಲಿವಿಂಗ್ ಸೆಲ್ಸ್ ಅಂದ್ರೆ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ಆರ್ ಯೂನಿಸೆಲ್ಲರ್ ಆರ್ಗ್ಯಾನಿಸಮ್. ಯಾವುದಕ್ಕೆ ಏನಾಗಿದೆ? ಎಕ್ಸೆಪ್ಷನ್. ಮಾರ್ಟಾಲಿಟಿಗೆ ಎಕ್ಸೆಪ್ಷನ್ ಅನ್ನು ಹೊಂದಿದೆ. ಆಯ್ತಾ? ನಿಮಗೆ ಇದ್ರ ಒಟ್ಟಿಗೆ ಒಂದು ಕೇಳಿ ಮಕ್ಕಳೇ, ಇದ್ರ ಒಟ್ಟಿಗೆ ನಾನು ನಿಮ್ಗೆ NCERT ಲೈನರ್ ಅನ್ನ ಓದಿ ಹೇಳ್ತೇನೆ, ಇಂಪಾರ್ಟೆಂಟ್ ಅನ್ನ ಅಂಡರ್ಲೈನ್ ಮಾಡ್ಲಿಕ್ಕೆ ಹೇಳ್ತೇನೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಪಾಠ ಕೇಳುವಾಗ ದಯವಿಟ್ಟು ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಇಡಿ, ಮತ್ತೊಂದು ಹೈಲೈಟರ, ಪೆನ್ಸಿಲ ಅಥವಾ ಪೆನ್ ಅನ್ನ ಹತ್ರ ಇಡಿ. ಯಾಕೆ ಹೇಳಿದ್ರೆ, ನಾನು ಏನ್ ಹೇಳ್ತೇನೆ ಅದನ್ನ ನೀವು ಅಂಡರ್ಲೈನ್ ಮಾಡ್ಕೊಳ್ಬೇಕು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ನಾನು ನಿಮ್ಗೆ ತೋರಿಸ್ತೇನೆ, ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಇಟ್ಟೆ ತೋರಿಸ್ತೇನೆ ನಿಮ್ಗೆ ಹೇಗೆ ಯಾವ್ದನ್ನ ಅಂಡರ್ಲೈನ್ ಮಾಡ್ಬೇಕು ಅಥವಾ ಯಾವ್ದನ್ನ ಹೈಲೈಟ್ ಮಾಡ್ಬೇಕು ಅಂತ ಹೇಳಿ. ಸೊ ಹಾಗೆ ಮಾಡ್ತಾ ಹೋದ್ರೆ ಮಾತ್ರ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಕಲ್ತದ್ದು ನಿಮ್ಗೆ ನೆನಪಿಗೆ ಬರ್ತದೆ. ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ಓದುವಾಗ ನಿಮ್ಗೆ ಈಸಿ ಆಗ್ತದೆ ಅಂಡರ್ಲೈನ್ ಮಾಡಿದ ವರ್ಡ್ಸ್ ಗಳನ್ನ ಅಥವಾ ಹೈಲೈಟ್ ಮಾಡಿದ ಸೆಂಟೆನ್ಸ್ ಗಳನ್ನ ಮಾತ್ರ ಓದಬಹುದು. ಅದಕ್ಕೋಸ್ಕರ. ಆಯ್ತಾ? ಸೊ ಈಗ ನೆಕ್ಸ್ಟ್ ಗೆ ಹೋಗೋದಾದ್ರೆ, ಇಲ್ಲೊಂದು ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಏನಿದೆ ಅಂತ ಹೇಳಿದ್ರೆ, ಒಂದು
ವರ್ಕ್ ಕೊಟ್ಟಿದ್ದಾರೆ. ಏನು ವರ್ಕ್ ಅಂತ ಹೇಳಿದ್ರೆ ಕೆಲವೊಂದು ಜೀವಿಗಳನ್ನ ಕೊಟ್ಟಿದ್ದಾರೆ, ಅವುಗಳ ಏನ್ ಮಾಡಬೇಕು, ಲೈಫ್ ಸ್ಪ್ಯಾನ್ ಅನ್ನ ಕಂಡು ಹಿಡಿಬೇಕು. ಸೊ ದ ಫಸ್ಟ್ ಒನ್ ಇಸ್ ಎಲಿಫೆಂಟ್. ಯು ಕ್ಯಾನ್ ಸಿ ಎಲಿಫೆಂಟ್ ನ ಲೈಫ್ ಸ್ಪ್ಯಾನ್ ಎಷ್ಟು? ಒಂದು ಎಲಿಫೆಂಟ್ 60 ರಿಂದ 70 ಇಯರ್ಸ್ ತನಕ ಬದುಕ್ತದೆ, ಆಯ್ತಾ. ಹಾಗೆ ರೋಸ್ ಪ್ಲಾಂಟ್ ಎಷ್ಟರಿಂದ ಎಷ್ಟು ಸಮಯ ಬದುಕ್ತದೆ ಅಂತ ಹೇಳಿದ್ರೆ 5 to 15 ಇಯರ್ಸ್, ಆಯ್ತಾ. ಡಾಗ್ 10 to 13 ಇಯರ್ಸ್ ಅಥವಾ ಕೆಲವೊಮ್ಮೆ 15 ಇಯರ್ಸ್ ಬದುಕಬಹುದು, ಬಟ್ ಮೋಸ್ಟ್ ಪ್ರಾಬಬ್ಲಿ 10 to 13 ಇಯರ್ಸ್. ಬಟರ್ಫ್ಲೈ ಕೊಟ್ಟಿದ್ದಾರೆ. ಬಟರ್ಫ್ಲೈ ಎಷ್ಟು ಬದುಕ್ತದೆ? ಇದು 1 ರಿಂದ 2 ವಾರಗಳ ಮಾತ್ರ ಅದರ ಜೀವಿತಾವಧಿ. ಅಂಡ್ ಕ್ರೋ ಇಸ್ ಗಿವನ್ ಹೌ ಮಚ್ ಇಟ್ ಇಸ್ 15 ಇಯರ್ಸ್, ಆಯ್ತಾ. ಹಾಗೆಯೇ ಬನಾನಾ ಟ್ರೀ ಕೊಟ್ಟಿದ್ದಾರೆ. ಬನಾನಾ ಟ್ರೀ ಎಷ್ಟು ಸಮಯ ಬದುಕ್ತದೆ ಅಂತ ಹೇಳಿದ್ರೆ ಇಟ್ಸ್ ಅಬೌಟ್ 2 to 6 ಇಯರ್ಸ್, ಆಯ್ತಾ. ಇದು ಇಷ್ಟು ಮಾತ್ರ ಬದುಕುದು. ಯಾವುದು? ಬನಾನಾ ಟ್ರೀ 2 ರಿಂದ 6 ವರ್ಷ ತನಕ ಬದುಕ್ತದೆ. ಕೌ ವಿಲ್ ವಾಟ್? ಕೌನ ಲೈಫ್ ಸ್ಪ್ಯಾನ್ ಎಷ್ಟು ಅಂತ ಹೇಳಿದ್ರೆ 15 to 20 ಇಯರ್ಸ್. 15 to 20 ಇಯರ್ಸ್. Parrot is given how much? It's about 140 years. 140 ವರ್ಷ ಬದುಕ್ತದೆ. ಯಾವುದು? ಗಿಳಿ, ಪ್ಯಾರೆಟ್, ಆಯ್ತಾ. ಕ್ರೊಕೊಡೈಲ್ ಎಷ್ಟು ವರ್ಷ ಬದುಕ್ತದೆ ಅಂತ ಹೇಳಿದ್ರೆ 60 ವರ್ಷಗಳ ಕಾಲ ಬದುಕ್ತದೆ. ಅಂಡ್ ಹಾರ್ಸ್ ಇಸ್ ಗಿವನ್ ಹಿಯರ್, ಇಟ್ಸ್ ಅಬೌಟ್ 25 to 30 ಇಯರ್ಸ್. ಇದೆಷ್ಟು? 25 to 30 ಇಯರ್ಸ್ ಮಾತ್ರ ಬದುಕ್ತದೆ. ಯಾವುದು? ಹಾರ್ಸ್. ಅಂಡ್ ಅ ಫ್ರೂಟ್ ಫ್ಲೈ ಇಸ್ ಗಿವನ್. ಫ್ರೂಟ್ ಫ್ಲೈ ಏನ್ ಹೇಳ್ತೇವೆ ನೋಡಿ, ಅದು ಕೊಟ್ಟಿದ್ದಾರೆ. ಇಟ್ಸ್ ಅಬೌಟ್ 30 to 50 ಇಯರ್ಸ್. ಯಾವುದು? ನೊಣ 30 to 50 ಇಯರ್ಸ್ ಬದುಕ್ತದಂತೆ. ಅಂಡ್ ರೈಸ್ ಪ್ಲಾಂಟ್ ಎಷ್ಟು ಸಮಯ ಬದುಕ್ತದೆ? ರೈಸ್ ಪ್ಲಾಂಟ್ ಇಟ್ಸ್ ಅಬೌಟ್ 3 to 6 ಮಂತ್ ಅಲ್ವಾ. ಕಟಾವಿಗೆ ಬರುವಂತದ್ದು 3 ತಿಂಗಳದ್ದು ಉಂಟು, 6 ತಿಂಗಳದ್ದು ಉಂಟು. ಸೊ ಇಟ್ಸ್ ಅಬೌಟ್ 3 to 6 months. ಅಂಡ್ ಟಾಟಾಯ್ಸ್ 100 ರಿಂದ 150 ವರ್ಷಗಳ ಕಾಲ ಬದುಕ್ತದೆ. ಅಂಡ್ ದ ಬ್ಯಾನಿಯನ್ ಟ್ರೀ ಲಿವ್ಸ್ ಫಾರ್ 200 to how much? 500 ಇಯರ್ಸ್. ನೋಡಿ, 1 ಶತಮಾನ ಅಲ್ಲ, 5 ಶತಮಾನಗಳ ಕಾಲ ಯಾವುದು? ಬ್ಯಾನಿಯನ್ ಟ್ರೀ ಬದುಕ್ತದೆ. So this is about the lifespan of the different organism which is given in your textbook, and you have to do this and you have to remember all these. ಆಯ್ತಾ? ಎಷ್ಟು ವರ್ಷ ಬದುಕ್ತದೆ ಅಂತ ಹೇಳಿ ಒಂದು ಅಂದಾಜನ್ನ ಲೆಕ್ಕ ಮಾಡಿಕೊಂಡು ಇಟ್ಟಿರಿ. ಈಗ ನೆಕ್ಸ್ಟ್ ನೋಡಿ, ಅ ಬ್ಲೂ ಪ್ರಿಂಟ್ ಫಾರ್ ಕಂಟಿನ್ಯೂಟಿ. ಅದಕ್ಕಿಂತ ಮುಂಚೆ ನಾವು ಇಷ್ಟಾದ ನಂತರ ನಾವು ಟೆಕ್ಸ್ಟ್ ಬುಕ್ಗೆ ಹೋಗುವ. ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ, ಆಯ್ತಾ. ಕ್ಯಾನ್ ಯು ಸಿ ಹಿಯರ್? ಓಕೆ, ಯು ಕ್ಯಾನ್ ಸಿ ದ ಟೆಕ್ಸ್ಟ್ ಬುಕ್ ನಾವ್. Reproduction in organism. What do you mean by a reproduction? We didn't study, but before that we studied about the lifespan. Underline ಮಾಡಿದೆ ನೋಡಿ, highlight ಮಾಡಿದ್ದೇನೆ. The period from the birth to natural death of an organism represents its lifespan. Now, lifespan ಯಾವುದನ್ನ ಡಿಪೆಂಡ್ ಆಗ್ತದೆ? Lifespan of an organism are not necessarily not necessarily correlated with their size, ಆಯ್ತಾ. ಅದು ಯಾವುದಕ್ಕೆ? ಸೈಜ್ಗೆ ಕೋರಿಲೇಟೆಡ್ ಆಗಿಲ್ಲ. ಅಂದ್ರೆ ರಿಲೇಟ್ ಆಗಿಲ್ವೇ ಇಲ್ಲ, ಆಯ್ತಾ. ಹಾಗಾದ್ರೆ ಬೇರೆ ಯಾವುದಕ್ಕೆ ಕೋರಿಲೇಟ್ ಆಗಿದೆ ಅಂದ್ರೆ ಹೇಗೆ? ಡೆತ್ ಆಫ್ ಇಂಡಿವಿಜುವಲ್ ಆಫ್ ಆರ್ಗ್ಯಾನಿಸಮ್ ಈಸ್ ಸರ್ಟನಿಟಿ. ಅಂದ್ರೆ ಎಲ್ಲ ಜೀವಿಗಳಿಗೂ ಹುಟ್ಟಿದ ನಂತರ ಏನಿದೆ? ಸಾವು ಇದೆ. ನೋ ಇಂಡಿವಿಜುವಲ್ ಇಸ್ ಇಮ್ಮಾರ್ಟಲ್ ಎಕ್ಸೆಪ್ಟ್ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್, ಅಲ್ವಾ. ಯಾವುದೇ ಜೀವಿ ಕೂಡ ಇಮ್ಮಾರ್ಟಲ್ ಅಲ್ಲ, ಅಮರ ಅಲ್ಲ. ಅಮರ ಅಂತ ಹೇಳಿದ್ರೆ ಸಾವು ಇಲ್ಲದೆ ಅಲ್ಲ, ಎಲ್ಲ ಜೀವಿಗಳಿದೆ, ಆದ್ರೆ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ ಅನ್ನೋ ಒಂದು ಬಿಟ್ಟು, ಆಯ್ತಾ. ನೆಕ್ಸ್ಟ್ಗೆ ಹೋಗೋದಾದ್ರೆ ನೋಡಿ, there must be some processes in living organism that ensures this continuity. ಅಂದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ಲಿ ಅಂದ್ರೆ ನಾವೀಗ ಯಾವ್ದ್ರ ಬಗ್ಗೆ ಮಾತಾಡಿದ್ವಿ? ಎಸೆಕ್ಷುವಲ್ ಆರ್ಗ್ಯಾನಿಸಮ್ ನ ಬಗ್ಗೆ, ಎಸೆಕ್ಷುವಲ್ ರಿಪ್ರೊಡಕ್ಷನ್ ನ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಆ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ನ ಬಗ್ಗೆ ಮಾತಾಡಿದ್ವಿ. ವಿ ಕಾಲ್ಡ್ ಇಟ್ ಆಸ್ ಅ ಇಮ್ಮಾರ್ಟಲ್, ಅಲ್ವಾ. ಅದಕ್ಕೆ ಮರಣ ಅನ್ನೋದು ಇಲ್ಲ. ಆದ್ರೆ ಅದು ಹೇಗೆ ಅದರ ಕಂಟಿನ್ಯೂಟಿಯನ್ನ ಮತ್ತೆ ಉಳಿಸಿಕೊಳ್ತದೆ? ಹಾಗಾದ್ರೆ ಮರಣ ಇರುವ ಜೀವಿಗಳು ಹೇಗೆ ಅದರ ಕಂಟಿನ್ಯೂಟಿಯನ್ನ ಉಳಿಸಿಕೊಳ್ತದೆ? there is the answer for this, that is nothing but a reproduction. ಅಂದ್ರೆ ಯಾವುದೇ ಜೀವಿ ಅದ
ಕಂಟಿನ್ಯೂಟಿಯನ್ನು ಇಟ್ಕೊಳ್ಬೇಕಾದ್ರೆ, ಅದರ ಸ್ಪೀಶೀಸ್ ಅನ್ನ ಉಳಿಸ್ಕೊಳ್ಬೇಕಾದ್ರೆ ಅದು ಏನ್ ಮಾಡಬೇಕು, ರೀಪ್ರೊಡಕ್ಷನ್ ಅನ್ನ ಮಾಡಬೇಕಾಗ್ತದೆ. ಓಕೆ, ಸೊ ದ ಆನ್ಸರ್ ಫಾರ್ ದ್ಯಾಟ್ ಇಸ್ ರೀಪ್ರೊಡಕ್ಷನ್. ರೀಪ್ರೊಡಕ್ಷನ್ ಇದ್ರೆ ಮಾತ್ರ ಒಂದು ಜೀವಿ ಏನಾಗ್ತದೆ, ಅದರ ಸ್ಪೀಶೀಸ್ ಕಂಟಿನ್ಯೂ ಆಗ್ತಾ ಹೋಗ್ತದೆ. Okay, then what do you mean by a reproduction? Reproduction is defined as a biological process in which an organism give rise to a young ones or similar or offsprings we call. Okay, young ones anna offsprings anta kuda ನಾವು ಹೇಳ್ತೇವೆ, similar to itself or giving birth to young ones of their own kind. ಒಂದು ಜೀವಿ ಅದರದೇ ತರ ಇರೋ ಜೀವಿಗೆ ಜನ್ಮ ಕೊಡೋದಕ್ಕೆ ನಾವು ಏನಂತ ಕರಿತೇವೆ, ರೀಪ್ರೊಡಕ್ಷನ್ ಅಂತ ಕರಿತೇವೆ. ಆಯ್ತಾ? ಈ ಆಫ್ ಸ್ಪ್ರಿಂಗ್ಸ್ ಏನಾಗ್ತದೆ, ಈ ಮರಿಗಳು ಏನಾಗ್ತದೆ, ಅದರ ಮರಿಗಳು ದೊಡ್ಡದಾಗ್ತದೆ, ದೇ ಗ್ರೋ ಅಲ್ವಾ, ಬೆಳವಣಿಗೆ ಆಗ್ತದೆ, ಮೆಚೂರ್ ಆಗ್ತದೆ, ಅಂಡ್ ದೇ ಪ್ರೊಡ್ಯೂಸ್ ಅ ನ್ಯೂ ಆಫ್ ಸ್ಪ್ರಿಂಗ್ಸ್. ಇದೊಂದು ಸೈಕಲ್ ತರ. ಯಾವುದರ ಸೈಕಲ್? ಬರ್ತ್, ಗ್ರೋತ್ ಅಂಡ್ ಡೆತ್ ನ ಒಂದು ಸೈಕಲ್. ರೀಪ್ರೊಡಕ್ಷನ್ ಅನ್ನೋದು ಮೂರು ವಿಧದ ಅಂದ್ರೆ ಮೂರು ಅಂಶಗಳನ್ನಿಟ್ಟುಕೊಂಡ ಒಂದು ಸೈಕಲ್. ಆಯ್ತಾ? ಯಾವುದೆಲ್ಲ ಅನ್ನೋದಾದ್ರೆ ಬರ್ತ್, ಗ್ರೋತ್ ಅಂಡ್ ಡೆತ್. Reproduction enables the continuity of the species generation after generation. Reproduction ಏನ್ ಮಾಡ್ತದೆ, ಯಾವುದೇ ಒಂದು ಜೀವಿಯ ಸ್ಪೀಶೀಸ್ ಅನ್ನ, ಪೀಳಿಗೆಯನ್ನ ಮುಂದುವರಿಸ್ತಾ ಹೋಗ್ತದೆ. ಒಂದು ಜನರೇಷನ್ ನಂತರ ಕೂಡ ಅದು ಇರ್ಬೇಕಾದ್ರೆ ಅದು ರೀಪ್ರೊಡಕ್ಷನ್ ಮಾಡ್ತಾ ಇರ್ಬೇಕು. ಆಯ್ತಾ? ದ ಆರ್ಗ್ಯಾನಿಸಮ್, ಈಗ ಈ ರೀಪ್ರೊಡಕ್ಷನ್ ಯಾವುದನ್ನ, ವಾಟ್ ಆರ್ ದ ಮೇನ್ ಫ್ಯಾಕ್ಟರ್ಸ್ ಆಫ್ ರೀಪ್ರೊಡಕ್ಷನ್, ಫ್ಯಾಕ್ಟರ್ ಯಾವುದೆಲ್ಲ ಅನ್ನೋದನ್ನ ನೋಡೋದಾದ್ರೆ, ಒನ್ ಈಸ್ ದ ಹೆಬಿಟ್ಯಾಟ್ ಅಂಡ್ ದ ಅದರ್ ಒನ್ ಈಸ್ ದ ವಾಟ್ ಅಬೌಟ್ ದ ಕಾಂಪ್ಲೆಕ್ಸಿಟಿ ಆಫ್ ದ ಆರ್ಗ್ಯಾನಿಸಮ್. ಆಯ್ತಾ? ಅದು ಹೇಗೆ, ಎಷ್ಟು ಕಾಂಪ್ಲೆಕ್ಸ್ ಆಗಿದೆ, ಅಥವಾ ಫಿಸಿಯೋಲಾಜಿಕಲ್ ಫ್ಯಾಕ್ಟರ್ ಅಂತ ಹೇಳ್ಬೋದು, ಇಂಟರ್ನಲ್ ಫಿಸಿಯಾಲಜಿ. ಆಯ್ತಾ? ಸೊ ವಾಟ್ ಆರ್ ದ ಮೇನ್ ಫ್ಯಾಕ್ಟರ್ಸ್? ಒನ್ ಈಸ್ ದ ಹೆಬಿಟ್ಯಾಟ್ ಅಂಡ್ ದ ಸೆಕೆಂಡ್ ಒನ್ ಈಸ್ ಇಂಟರ್ನಲ್ ಫಿಸಿಯಾಲಜಿ. ಆಯ್ತಾ? ಇಂಟರ್ನಲ್ ಫಿಸಿಯಾಲಜಿ ಅನ್ನೋದು ಮೇನ್ ಟು ಫ್ಯಾಕ್ಟರ್ಸ್ ಆಫ್ ದ ರಿಪ್ರೊಡಕ್ಷನ್. ಅಂದ್ರೆ ಯಾವ ರೀತಿಯ ರಿಪ್ರೊಡಕ್ಷನ್ ಮಾಡ್ತದೆ ಅನ್ನೋದನ್ನು ನೋಡುದಾದ್ರೆ ನಮ್ಗೆ ಅದು ಗೊತ್ತಿರಬೇಕು, ಆ ಜೀವಿ ಎಲ್ಲಿ ಬದುಕ್ತಾ ಇದೆ. ವಾಟ್ ಯು ಮೀನ್ ಬೈ ಅ ಹೆಬಿಟ್ಯಾಟ್? ಹೆಬಿಟ್ಯಾಟ್ ಅಂದ್ರೆ ಏನು? ಹೆಬಿಟ್ಯಾಟ್ ಇಸ್ ನಥಿಂಗ್ ಬಟ್ ಇಟ್ಸ್ a place where organism live. The place where organism live. ಆಯ್ತಾ? ಅದು ಏನಂತ ಕರಿತೇವೆ, ಯಾವ ಒಂದು ಜೀವಿ ಬದುಕುವ ಸ್ಥಳ, ಅದರ ಆವಾಸ ಸ್ಥಳಗಳನ್ನ ನಾವು ಹೆಬಿಟ್ಯಾಟ್ ಅಂತ ಹೇಳ್ತೇವೆ. ಅದು ಎಲ್ಲಿ ಬದುಕ್ತದೆ ಅದು ಮೇನ್ ಇನ್ಫ್ಲುಯೆನ್ಸ್ ಆಗ್ತದೆ ಯಾವುದಕ್ಕೆ, ರಿಪ್ರೊಡಕ್ಷನ್ಗೆ, ಯಾವ ಟೈಪ್ ನ ರಿಪ್ರೊಡಕ್ಷನ್ ಮಾಡ್ತದೆ ಅನ್ನೋದು. ಮತ್ತೆ ಅದರ ಒಳಗೆ ಏನಿದೆ, ಇಂಟರ್ನಲ್ ಫಿಸಿಯಾಲಜಿ ಹೇಗಿದೆ ಒಂದು ಆರ್ಗ್ಯಾನಿಸಮ್ ಇದು, ಅದು ಕೂಡ ಏನಾಗ್ತದೆ, ಅದು ಕೂಡ ಮ್ಯಾಟರ್ ಆಗ್ತದೆ. ಸೊ ದೀಸ್ ಆರ್ ದ ಟೂ ಫ್ಯಾಕ್ಟರ್ಸ್ ದಟ್ ವಾಟ್ maybe helps the organism to decide what kind of reproduction they are undergoing. ಆಯ್ತಾ? ಸೊ ಇದು ಅರ್ಥ ಆಯ್ತಲ್ವಾ ನಿಮಗೆ, ಯಾವ ರೀತಿಯ ರಿಪ್ರೊಡಕ್ಷನ್ ಅದು ಅಂಡರ್ಗೋ ಮಾಡ್ತದೆ ಅಂತ ಹೇಳೋದಕ್ಕೆ ನಮಗೆ ಟೂ ಮೇನ್ ಫ್ಯಾಕ್ಟರ್ಸ್ ಬೇಕು. ಯಾವುದೆಲ್ಲ? ಹೆಬಿಟ್ಯಾಟ್ ಅಂಡ್ ಇಂಟರ್ನಲ್ ಫಿಸಿಯಾಲಜಿ. Okay, then when offsprings are produced by a single parent with or without involvement of a gamete formation, this type of reproduction is called as asexual reproduction. ಒಂದು ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ ಅದರ ಗ್ಯಾಮೆಟ್ ಫಾರ್ಮೇಶನ್ ಇಲ್ಲದೆ ಡಿವೈಡ್ ಆಗಿ ಏನಾದ್ರೂ ಅದರ ಮರಿಗಳನ್ನ ಮಾಡ್ತಾ ಇದೆ ಅನ್ನೋದಾದ್ರೆ ಅದನ್ನ ನಾವೇನಂತ ಕರಿತೇವೆ? asexual reproduction ಅಂತ ಕರಿತೇವೆ. ಹಾಗೆಯೇ when the parents of opposite side sex, ಅಂದ್ರೆ ಗಂಡು ಮತ್ತು ಹೆಣ್ಣು ಪೇರೆಂಟ್ ಯಾರು ಇದ್ದು, they involve in the reproduction process and the fusion of gametes takes place, then it is known as a sexual reproduction. ಒಂದು ಎರಡು ಏನು ಬಗೆಯ ಆಪೋಸಿಟ್ ಸೆಕ್ಸ್ ನ ಪೇರೆಂಟ್ ಗಳಿದ್ದು ಎಲ್ಲಿಯಾದ್ರೂ ರಿಪ್ರೊಡಕ್ಷನ್ ಆಗ್ತಾ ಇದೆ ಅಂತ ಆದ್ರೆ ಅದನ್ನ ನಾವೇನಂತ ಕರಿತೇವೆ? sexual reproduction ಅಂತ ಕರಿತೇವೆ. ಸೊ now we are going to learn about the asexual reproduction. ಇವತ್ತಿನ ತರಗತಿಯಲ್ಲಿ ನಾವು ಖಾಲಿ asexual reproduction ಅನ್ನ ಮಾತ್ರ ನೋಡ್ತಾ ಇದ್ದೇವೆ, sexual reproduction ನ ಬಗ್ಗೆ ತಲೆ ಹಾಕ್ತಾ ಇಲ್ಲ.
ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಬಟ್ ಲೆಟ್ ಅಸ್ ಲರ್ನ್ ಅಬೌಟ್ ವಾಟ್ ಯು ಮೀನ್ ಬೈ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಏನು ಅನ್ನೋದನ್ನ ನೋಡುವ. ಓಕೆ, 1 second, ಗಿವ್ ಮಿ 1 second. ಓಕೆ, ಆಯ್ತಾ. ಮೊದಲಿಗೆ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ಹೋಗೋದಾದ್ರೆ ನಾವು ವಿ ಹ್ಯಾವ್ ಟು ವಾಟ್ ಫಸ್ಟ್ ಡಿಫ್ರೆನ್ಶಿಯೇಟ್ ದ ಸೆಕ್ಷುವಲ್ ಅಂಡ್ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಅಸೆಕ್ಷುವಲ್ ರಿಪ್ರೊಡಕ್ಷನ್ ಮತ್ತು ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನ ಡಿಫ್ರೆನ್ಸಿಯೇಷನ್ ಮಾಡಬೇಕು, ಆಯ್ತಾ. ಹಾಗಿದ್ದಾಗ ನೀವು ಕಲಿಯುವಾಗ ನಿಮ್ಗೆ ಅರ್ಥ ಆಗ್ತದೆ ಯಾವುದು ಅಸೆಕ್ಷುವಲ್ ರಿಪ್ರೊಡಕ್ಷನ್, ಯಾವುದು ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನೋದು. ಓಕೆ, ಸೊ ವಾಟ್ ಯು ಮೀನ್ ಬೈ ಅಸೆಕ್ಷುವಲ್ ರಿಪ್ರೊಡಕ್ಷನ್ ವೇರ್ ದ ಸಿಂಗಲ್ ಪೇರೆಂಟ್ಸ್ ಆದರ್, ಅಂದ್ರೆ ಒಂದೇ ಪೇರೆಂಟ್ ಇದ್ರೆ ಅದನ್ನ ಏನಂತ ಹೇಳ್ತಾರೆ, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳ್ತಾರೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ 2 ಪೇರೆಂಟ್ಸ್ ಆಫ್ ಆಪೋಸಿಟ್ ಸೆಕ್ಸ್ ಇರ್ತಾರೆ, ಆಯ್ತಾ. ಗಂಡು ಮತ್ತು ಹೆಣ್ಣು ಅನ್ನೋ 2 ಪೇರೆಂಟ್ಸ್ ಇದ್ರೆ ಅದು ಸೆಕ್ಷುವಲ್ ರಿಪ್ರೊಡಕ್ಷನ್. ಒಂದೇ ಪೇರೆಂಟ್ ಇದ್ರೆ ಅದು asexual reproduction. Gametes, no gamete fusion or no gamete formation also. Fusion bedi form kuda agudilla, aita. So no gamete formation, but here what happens in sexual reproduction, formation of the gametes as well, they fuse together alva. So adu enaagtade, formation aagtade, gamete male ಮತ್ತು female gamete form agi adu fuse ಆಗ್ತದೆ. Then genetical output ಹೇಗಿದೆ, genetic output ಹೇಗಿದೆ ಅಂತ ಹೇಳಿದ್ರೆ they are clones. Clones means what? Morphologically or genetically identical. ಅದರ ಹೊರಗಿನ ಸ್ಟ್ರಕ್ಚರ್ ಮತ್ತೆ ಅದರ ಒಳಗಿನ ಸ್ಟ್ರಕ್ಚರ್ ಜೀನ್ಸ್ ಕೂಡ, ಅಂದ್ರೆ ಅದರ DNA ಅನ್ನೋದು ಏನಿದೆ ನೋಡಿ, ಆ ಜೆನೆಟಿಕ್ ಮೆಟೀರಿಯಲ್ ಏನಿದೆ ಕೂಡ ಅದು ಕೂಡ ಸೇಮ್ ಟು ಸೇಮ್ ಇರ್ತದೆ, ಅಲ್ಲಿ ಯಾವುದೇ ಡಿಫ್ರೆನ್ಸ್ ಇರುವುದಿಲ್ಲ. ಯಾವುದ್ರಲ್ಲಿ? ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ. ಹೆನ್ಸ್ ದೇ ಆರ್ ಕಾಲ್ಡ್ ಆಸ್ ಕ್ಲೋನ್ಸ್. ಇದು ವರ್ಡ್ ನೆನಪಿಟ್ಕೊಳ್ಬೇಕು. ದೇ ಆರ್ ಕಾಲ್ಡ್ ಆಸ್ ವಾಟ್? ಕ್ಲೋನ್ಸ್, ಆಯ್ತಾ. ಏನಂತ ಕರಿತೇವೆ? ಜೆನೆಟಿಕ್ ರಿಪ್ರೊಡಕ್ಷನ್ ಅನ್ನ ಅಂದ್ರೆ ಮಾರ್ಫಾಲಜಿಕಲಿ ಅಂಡ್ ಜೆನೆಟಿಕಲಿ ಇಫ್ ದೇ ಹ್ಯಾವ್ ಅ ಸೇಮ್ ಕೈಂಡ್ ಆಫ್ ಸ್ಟ್ರಕ್ಚರ್ ದೆನ್ ವಿ ಕಾಲ್ ಇಟ್ ಆಸ್ ಅ ಕ್ಲೋನ್ಸ್, ಆಯ್ತಾ. ಮತ್ತೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನ ನೋಡಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ನೋಡಿ ದೇರ್ ಇಸ್ ಅ ವೇರಿಯೇಷನ್ ಬಿಟ್ವೀನ್ ದೆಮ್. ಆಫ್ಸ್ಪ್ರಿಂಗ್ಸ್ ಆರ್ ನಾಟ್ ಐಡೆಂಟಿಕಲ್ ಟು ಪೇರೆಂಟ್ಸ್. ಆಫ್ಸ್ಪ್ರಿಂಗ್ಸ್ ಯಾವತ್ತೂ ಕೂಡ ಏನಲ್ಲ, ಐಡೆಂಟಿಕಲ್ ಅಲ್ಲ, ಅಂದ್ರೆ ಸೇಮ್ ಅಲ್ಲ, ಆಯ್ತಾ. ಯಾವುದು? ಯಾವುದ್ರಲ್ಲಿ? ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ, ಆಯ್ತಾ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಏನು, ಅದು ಆಫ್ಸ್ಪ್ರಿಂಗ್ಸ್ ಆರ್ ಡಿಫ್ರೆಂಟ್ ದೆನ್ ದೇರ್ ಪೇರೆಂಟ್ಸ್, ಹೆನ್ಸ್ ಇಟ್ ಇಸ್ ಕಾಲ್ಡ್ ಆಸ್ ವಾಟ್? So hence the process is called as a variation, ಆಯ್ತಾ. ಮತ್ತೆ ಪ್ರಾಸೆಸ್ ಸ್ಪೀಡ್ ಹೇಗಿರ್ತದೆ ಅಂತ ಹೇಳಿದ್ರೆ ಫಾಸ್ಟ್ ಆಗಿರ್ತದೆ. ಎಲ್ಲಿ ಫಾಸ್ಟ್ ಆಗಿರ್ತದೆ? asexual ಅಲ್ಲಿ. ಬಟ್ ಸೆಕ್ಷುವಲ್ ಅಲ್ಲಿ ಇಟ್ಸ್ ಅ ಸ್ಲೋ, ಇಲಾಬ್ರೇಟ್ ಅಂಡ್ ದ ಕಾಂಪ್ಲೆಕ್ಸ್ ಪ್ರಾಸೆಸ್, ಆಯ್ತಾ. ಓಕೆ, ಸೊ ನೆಕ್ಸ್ಟ್ ನೆಕ್ಸ್ಟ್ಗೆ ಹೋಗೋದಾದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಲಿತಾ ಇದ್ದೇವೆ. ಬಟ್ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಓಕೆ, ಸೊ ಜಸ್ಟ್ listen here, then I'll going to write all the points. I'm going to note down all the points so you can copy to your notebook. Okay, next, a cloning engine, a unicellular division. ನೋಡಿ, ಕ್ಲೋನ್ ಹೇಗೆ ಆಗ್ತದೆ ಅನ್ನೋದನ್ನ ನೋಡುವುದಾದ್ರೆ there is a single, first one is called as a binary fission. ಮತ್ತೊಂದು ಬಡ್ಡಿಂಗ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬೈನರಿ ಫಿಷನ್ ಯಾವುದ್ರಲ್ಲಿ ನಡೀತದೆ? ಅಮೀಬಾ ಮತ್ತು ಪ್ಯಾರಾಮೀಸಿಯಂ ಅಲ್ಲಿ ನಡೀತದೆ. Cell divides into 2 equal halves, each rapidly grow into an adult. ಒಂದು ಸೆಲ್ ಇರ್ತದೆ, ಇದು ಗೊತ್ತಲ್ಲ ನಿಮ್ಗೆ, ಸೂಡೋಪೋಡಿಯಾ, and inside of that you can see a nucleus. First nucleus divide ಆಗ್ತದೆ, ನಂತರ cell wall or the cell membrane of amoeba, which is nothing but a pseudopodia, divide ಆಗ್ತದೆ and you will get a daughter cell, ಆಯ್ತಾ. daughter cells ನಮಗೆ ಸಿಗ್ತದೆ. and here we call it as a parent cell. ಫಸ್ಟ್ ಇರುವ ಆರ್ಗ್ಯಾನಿಸಮ್ ಅನ್ನ ನಾವು ಪೇರೆಂಟ್ ಸೆಲ್ ಅಂತ ಕರೆಯುವುದು. ಆ ಹೊಸ ಆಫ್ ಸ್ಪ್ರಿಂಗ್ ಅನ್ನ ನಾವು ಏನಂತ ಕರಿತೇವೆ? ಡಾಟರ್ ಸೆಲ್ ಅಂತ ಕರಿತೇವೆ, ಆಯ್ತಾ. a cell will divide into what? 2, or and it is called as equal division, ಆಯ್ತಾ. ಇದನ್ನ ಈಕ್ವಲ್ ಡಿವಿಷನ್ ಅಂತ ಕೂಡ ಹೇಳ್ತಾರೆ.
ಬಡ್ಡಿಂಗ್ ನೋಡಿ, ಇದು ಈಸ್ಟ್ ಅಲ್ಲಿ ಆಗುವಂತಹದ್ದು. ಅನ್ಈಕ್ವಲ್ ಡಿವಿಷನ್ ಅಂತ ಹೇಳಿದ್ರೆ ವೇರ್ ಅ ಸ್ಮಾಲ್ ಬಡ್ ರಿಮೇನ್ಸ್ ಅಟ್ಯಾಚ್ ಇನಿಷಿಯಲಿ ಇವೆನ್ಚುಯಲಿ ಸಪ್ರೇಟಿಂಗ್ ಟು ಮೆಚೂರ್. ಫಸ್ಟ್ಗೆ ಒಂದು ಸೆಲ್, ಇದು ಪೇರೆಂಟ್ ಸೆಲ್, ಈಸ್ಟ್ ನ ಪೇರೆಂಟ್ ಸೆಲ್ ಆಯ್ತಾ, ಅಲ್ಲೊಂದು ಸಣ್ಣ ಬಡ್ ಫಾರ್ಮ್ ಆಗ್ತದೆ. ಇದು ನೋಡಿ ಒಂದು ಔಟ್ ಗ್ರೋತ್, ಅಥವಾ ವಿ ಕಾಲ್ ಇಟ್ ಆಸ್ ಅ ಔಟ್ ಗ್ರೋತ್. ಒಂದು ಸಣ್ಣ ಗ್ರೋತ್ ಆಗ್ತದೆ, ವಿ ಕಾಲ್ ಇಟ್ ಆಸ್ ಅ ಬಡ್. ಆ ಬಡ್ ಬೆಳೀತಾ 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 ಸ್ವಲ್ಪ ದೊಡ್ಡದು ಸೆಲ್ ವಾಲ್ ಫಾರ್ಮ್ ಆಗ್ತದೆ ಅಂಡ್ ನ್ಯೂಕ್ಲಿಯಸ್ ವಿಲ್ ಫಾರ್ಮ್ ಆಯ್ತಾ. ಅಷ್ಟಾದ ನಂತರ ಆ ಬಡ್ ಪೇರೆಂಟ್ ಇಂದ ಡಿಟ್ಯಾಚ್ ಆಗ್ತದೆ. ನಾವು ದ ನ್ಯೂ ಸೆಲ್ ಇಸ್ ದೇರ್ ನೋ ವಿಚ್ ಇಸ್ ಕಾಲ್ಡ್ ಆಸ್ ಅ ಡಾಟರ್ ಸೆಲ್. ಈ ಸೆಲ್ ಅನ್ನು ಕೂಡ ನಾವು ಡಾಟರ್ ಸೆಲ್ ಅಂತಲೇ ಕರೆಯುವುದು ಆಯ್ತಾ. ವಿ ಕಾಲ್ ಇಟ್ ಆಸ್ ಅ ಡಾಟರ್ ಸೆಲ್ ಆಯ್ತಾ. ಎರಡು ಸೆಲ್ಗಳನ್ನ ನಾವು ಏನಂತ ಕರಿತೇವೆ, ಡಾಟರ್ ಸೆಲ್ ಅಂತ ಹೇಳಿ ಕರಿತೇವೆ. ಓಕೆ, ಇದೊಂದು ರೀತಿಯ ಏನಾಗ್ತದೆ, ಎಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ತದೆ. ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಆದ್ರೂ ಆಗ್ತದಾ? ಹೌದು ಮಕ್ಕಳೇ, ಆಗ್ತದೆ. ಎಸೆಕ್ಷುವಲ್ ಸ್ಟ್ರಕ್ಚರ್ಸ್ ದ ಫಂಗಲ್ ಅಂಡ್ ಆಲ್ಗಲ್ ಡ್ಯಾಶ್ಬೋರ್ಡ್, ಅದನ್ನು ನೋಡುವ. ಫಂಗಲ್ ಮತ್ತು ಆಲ್ಗೆಯಲ್ಲಿ ಏನಾಗ್ತದೆ ಅನ್ನೋದನ್ನು ನೋಡೋದಾದ್ರೆ ನೋಡಿ, ಇನ್ ಫಂಗಸ್ ಆರ್ ಇನ್ ನಾರ್ಮಲಿ ಕ್ಲಮೈಡೋಮೋನಾಸ್ ಪ್ರೊಟಿಸ್ಟಾ, ಓಕೆ ಸಾರಿ ಆಲ್ಗೆ, ಅದರಲ್ಲಿ ಝೂಸ್ಪೋರ್ಸ್ ಅಂತ ಫಾರ್ಮ್ ಆಗ್ತದೆ. ಇದು ನೋಡಿದ್ರೆ ಕಾಣ್ತಾ ಇದೆಯಾ ನಿಮ್ಗೆ? ಇದರಲ್ಲಿ ಒಂದು ಹೀಗೆ ಬಾಲದ ತರ ಏನ್ ಕಾಣ್ತಾ ಇದೆ, ವಿಚ್ ಹೆಲ್ಪ್ಸ್ ದೆಮ್ ಟು ಮೂವ್ ಆಯ್ತಾ. ಮೊಟೈಲ್, ದೇ ಆರ್ ಮೊಟೈಲ್ ಅಂತ ಹೇಳಿದ್ರೆ ಮೂವ್ ಆಗ್ತದೆ. ಮೊಟೈಲ್ ಅಂತ ಹೇಳಿದ್ರೇನು? ಮೂವ್ ಆಗುವಂತಹದ್ದು. ಮೊಟೈಲ್ ಅಂತ ಹೇಳಿದ್ರೆ ಏನು ನೆನಪಿಟ್ಕೊಳ್ಳಿ, ಮೂವ್ ಆಗುವಂತಹದ್ದು. ಅದು ಅದಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಯಾವುದು? ಝೂಸ್ಪೋರ್. ಅಂಡ್ ದೇ ಆರ್ ಮೈಕ್ರೋಸ್ಕೋಪಿಕ್. ಮೈಕ್ರೋಸ್ಕೋಪಿಕ್ ಅಂದ್ರೆ ಏನು? ಬರಿಗಣ್ಣಿನಿಂದ ಕಾಣುವುದಿಲ್ಲ ಆಯ್ತಾ, ಮೈಕ್ರೋಸ್ಕೋಪ್ ಬೇಕು ನಿಮ್ಗೆ ನೋಡ್ಲಿಕ್ಕೆ. ಹಾಗೆ ದೇ ಆರ್ ಫ್ಲಾಜೆಲೇಟೆಡ್ ಸ್ಟ್ರಕ್ಚರ್. ಮೊಟೈಲ್ ಇದನ್ನ ಈ ಒಂದು ಏನು ಹೀಗೆ ಒಂದು ಬ್ರಷ್ ನ ಒಂದು ಹೀಗೆ ಉಂಟಲ್ಲ, ಇದನ್ನ ನಾವು ಏನಂತ ಕರಿತೇವೆ? ಫ್ಲಾಜೆಲ್ಲಾ ಅಂತ ಕರಿತೇವೆ. ಫ್ಲಾಜೆಲ್ಲಾ ಹೆಲ್ಪ್ಸ್ ದೆಮ್ ಟು ಮೂವ್ ಆಯ್ತಾ. ನಮ್ಗೆ ಹೇಗೆ ಕಾಲಿದೆ, ಆ ಕ್ಲಮೈಡೋಮೊನಾಸ್ ನ ಝೂಸ್ಪೋರ್ಗೆ ಫ್ಲಾಜೆಲ್ಲಾ ಇದೆ ವಿಚ್ ಹೆಲ್ಪ್ಸ್ ದೆಮ್ ಟು ಮೂವ್ ಆಯ್ತಾ. ಎಕ್ಸಾಂಪಲ್ ಕ್ಲಮೈಡೋಮೊನಾಸ್. ನೆಕ್ಸ್ಟ್ ಕೊನಿಡಿಯಾ. ಎಕ್ಸಾಂಪಲ್ a fungi which is also known as penicillium ಆಯ್ತಾ. ಪೆನ್ಸಿಲಿಯಂ ಅನ್ನೋ ಫಂಗೈಯಲ್ಲಿ ಕೊನಿಡಿಯಾ ಅನ್ನೋ ಒಂದು ಸ್ಟ್ರಕ್ಚರ್. ಸೊ ದೇ ಆರ್ ನಾನ್ ಮೊಟೈಲ್ ಅಂತ ಹೇಳಿದ್ರೆ ಡೋಂಟ್ ಮೂವ್, ಇದು ಮೂವ್ ಆಗುವುದಿಲ್ಲ ಆಯ್ತಾ, ಡೋಂಟ್ ಮೂವ್. ಅಂಡ್ ಎಕ್ಸೋಜಿನಸ್ ಸ್ಪೋರ್ ಅಂತ ಹೇಳಿದ್ರೆ ಹೊರಗಡೆ, ದೇಹದ ಹೊರಗಡೆ ಒಂದು ಸ್ಪೋರ್ ಫಾರ್ಮೇಶನ್ ಆಗ್ತಾ ಹೋಗ್ತದೆ ನೋಡಿ, ಒಂದು ಹೀಗೆ ಸ್ಪೋರ್ ಫಾರ್ಮೇಶನ್ ಆಗ್ತಾ ಹೋಗ್ತದೆ. ಅಂಡ್ ದೇ ಆರ್ ಆಫ್ ಚೈನ್ ಸ್ಟ್ರಕ್ಚರ್. ಇದು ಯಾವ ರೀತಿಯಲ್ಲಿದೆ? ಚೈನ್ ನ ರೀತಿಯಲ್ಲಿದೆ. ಅಂಡ್ ದೇ ಆರ್ ಆಫ್ ಚೈನ್ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಇದು ಕೊನಿಡಿಯಾ. ಯಾವ್ದ್ರಲ್ಲಿ? ಎಕ್ಸೋಜಿನಸ್ ಸ್ಪೋರ್ಸ್ ಫಾರ್ಮ್ಡ್ ಇನ್ ಚೈನ್ಸ್. ಇನ್ ಎಕ್ಸಾಂಪಲ್ ಪೆನ್ಸಿಲಿಯಂ ಆರ್ ಫಂಗೈ. ನೆಕ್ಸ್ಟ್ ಒನ್ ಈಸ್ ಜೆಮ್ಯೂಲ್ಸ್ ಆರ್ ಬಡ್ಸ್. ನೋಡಿ, sometimes hydra undergo a sexual reproduction, sometimes it undergo asexual reproduction. asexual reproduction ಹೇಗೆ ಅಂತ ಹೇಳಿದ್ರೆ ನಾವು ಈಸ್ಟ್ ಅಲ್ಲಿ ಕಲ್ತ್ವಿ ಅಲ್ವಾ, ಸ್ಮಾಲ್ ಔಟ್ ಗ್ರೋತ್. ಇದು ನೋಡಿ, ಇದು ಬಡ್ ಫಾರ್ಮ್ ಆಗ್ತದೆ. ಇದು ಯಾವುದು? asexual reproduction ಗೆ ಎಕ್ಸಾಂಪಲ್. But sometimes they also produce a structure called as gemmules. It's an internal bud or external outgrowth ಆಯ್ತಾ. ಎಕ್ಸಾಂಪಲ್ ಸ್ಪಾಂಜಸ್. ಅದು ಯಾವಾಗ ಈ ರೀತಿ ಆಗುದಂತ ಹೇಳಿದ್ರೆ ಡ್ಯೂರಿಂಗ್ ಅನ್ಫೇವರೇಬಲ್ ಕಂಡೀಷನ್. ಅನ್ಫೇವರೇಬಲ್ ಎಲ್ಲಿಯಾದ್ರೂ ಅದಕ್ಕೆ ನೀರಿಲ್ಲ, ಬಿಸಿ ಅಥವಾ ಟೆಂಪರೇಚರ್ ಏನಾದ್ರೂ ಆ ರೀತಿ ಇದ್ದಾಗ ಮಾತ್ರ ದೇ ಪ್ರೊಡ್ಯೂಸಸ್ ವಾಟ್? ಜೆಮ್ಯೂಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ಯಾವುದು? ಹೈಡ್ರಾ. ಇಲ್ಲದಿದ್ರೆ ಅದು ಬಡ್ ಫಾರ್ಮ್ ಆಗಿ ಸೆಕ್ಷುವಲ್ ರೀತಿಯಲ್ಲೇ ಏನಾಗ್ತದೆ? ರೀಪ್ರೊಡಕ್ಷನ್ ಅನ್ನ ಮಾಡುವಂತಹದ್ದು. ಅದನ್ನ ಬಿಟ್ಟು then this is about the organism. Now what about the plants? In angiosperms also, or in the smaller simple plants, they show a vegetative propagation. Okay, propagules we call in the angiosperms. ಇದು ನೋಡಿ, ಇದೇನು? ಎಕ್ಸಾಂಪಲ್ ಪೊಟ್ಯಾಟೊ ಅಲ್ಲಿ ಬಡ್ ಫಾರ್ಮ್ ಆಗ್ತದೆ ಆಯ್ತಾ. ಸಣ್ಣ ಒಂದು ಇದು ಟ್ಯೂಬರ್. ಪೊಟ್ಯಾಟೊ ಅನ್ನ ನಾವೇನು ಕರಿತೇವೆ? ಟ್ಯೂಬರ್ ಅಂತ ಕರಿತೇವೆ. And eyes of potato, it is nothing but small buds are formed and they grow into a new plant.
ಅದೇ ರೀತಿ ಬಡ್ ಇಲ್ಲಿ ಕೂಡ ಫಾರ್ಮ್ ಆಗ್ತದೆ. ಎಲ್ಲಿ? ಬ್ರಯೋಫೈಲಮ್ ಅನ್ನೋ ಒಂದು ಪ್ಲಾಂಟ್ ಅಲ್ಲಿ. ಆಯ್ತಾ? ಬ್ರಯೋಫೈಲಮ್ ಅನ್ನೋ ಒಂದು ಪ್ಲಾಂಟ್, ಅದರ ಲೀಫ್ ಮಾರ್ಜಿನ್ ಅಲ್ಲಿ ಯು ಕ್ಯಾನ್ ಸಿ ಅಡ್ವೆಂಟಿಷಿಯಸ್ ರೂಟ್ಸ್ or small buds will form. Later they grow into a new plant. They'll detach from the leaf, then they'll grow into a new plant. ಇದೇನಾಗ್ತದೆ, ಇದರಿಂದ ಎಲೆಯಿಂದ ಡಿಟ್ಯಾಚ್ ಆಗಿ ಹೊಸ ಸಸ್ಯಗಳಾಗಿ ಬೆಳೆಯುವಂತಹದ್ದು. ಆಯ್ತಾ? ಸೊ ಇದು ಎಕ್ಸಾಂಪಲ್ ಯಾವುದು? ಲೀಫ್ ಬಡ್ ಇದು ಬ್ರಯೋಫೈಲಮ್ಗೆ. ಹಾಗೆಯೇ ಯು ಕ್ಯಾನ್ ಆಲ್ಸೋ see some of the stem structure which is called as a rhizome. From there also you can see a new plants are coming out. They are called as rhizomes, and some example for rhizomes are ginger. ಆಯ್ತಾ? ಜಿಂಜರ್ ಮತ್ತೆ ಟರ್ಮರಿಕ್ ಅದು ಕೂಡ ರೈಸೋಮ್ಗೆ ಎಕ್ಸಾಂಪಲ್ ಆಗ್ತದೆ. ಹಾಗೆ and there is one more example. It's a water hyacinth. ಓಕೆ, ಹೈಸಿಯಾಂತ್ ಅಂತ ಹೇಳಿ ಒಂದು ಸಸ್ಯ, ಅದರಲ್ಲಿ ಕೂಡ ರೈಸೋಮ್ ಆಗ್ತದೆ. ಅದರಿಂದ ಅದು ತುಂಬಾ ಎಕ್ಸೆಸಿವ್ಲಿ ದೇ ಗ್ರೋ. ಆಯ್ತಾ? ವಿಚ್ ಇಸ್ ಕಾಲ್ಡ್ ಆಸ್ ಟೆರರ್ ಆಫ್ ಬೆಂಗಾಲ್. ಅದನ್ನ ಮತ್ತೆ ಹೇಳ್ತೇನೆ, ನಾನು ನಿಮಗೆ ಟೆಕ್ಸ್ಟ್ ಬುಕ್ ತೋರಿಸುವಾಗ ಹೇಳ್ತೇನೆ. ಅಂಡ್ ದೆನ್ ಯು ಕ್ಯಾನ್ ಸಿ ಒನ್ ಮೋರ್ ಎಕ್ಸಾಂಪಲ್, ಬುಲ್ಬಿಲ್. Okay, and hyacinth is called as a terror of Bengal. Water hyacinth propagates vegetatively at a phenomenal rate during draining oxygen from the water bodies and killing the fishes. ಅದನ್ನು ಯಾಕೆ ಟೆರರ್ ಆಫ್ ಬೆಂಗಾಲ್ ಹೇಳ್ತಾರೆ ಅಂತ ನಿಮಗೆ ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಾವು ಒಮ್ಮೆ ಟೆಕ್ಸ್ಟ್ ಬುಕ್ ಅನ್ನ ಒನ್ ಲೈನರ್ ಅಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ನೌ ವಿ ಆರ್ ಹಿಯರ್ ವಿತ್ ಯೋರ್ ಟೆಕ್ಸ್ಟ್ ಬುಕ್. Asexual reproduction. You understood what is asexual reproduction ಅಲ್ವಾ? ಅದರಲ್ಲಿ ಬಡ್ಡಿಂಗ್ ಇಲ್ಲ, ಗ್ಯಾಮೆಟ್ ಫಾರ್ಮ್ ಆಗುದಿಲ್ಲ ಅನ್ನೋದನ್ನೆಲ್ಲ ಕಲ್ತ್ವಿ. ದೆನ್ ದೇರ್ ಇಸ್ ಒನ್ ಮೋರ್ ವರ್ಡ್ ಕಾಲ್ಡ್ ಆಸ್ ಅ ಕ್ಲೋನ್ ಅಲ್ವಾ? ಕ್ಲೋನ್ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು. ಏನು? ಮಾರ್ಫೊಲಾಜಿಕಲಿ ಮತ್ತು ಜೆನೆಟಿಕಲಿ ಸಿಮಿಲರ್ ಸ್ಟ್ರಕ್ಚರ್ ಅನ್ನ ಹೊಂದಿದ್ರೆ ಅದನ್ನ ನಾವೇನಂತ ಕರಿತೇವೆ? ಕ್ಲೋನ್ ಅಂತ ಹೇಳ್ತೇವೆ. ಅಲ್ಲಿ ಎರಡು ಪೇರೆಂಟ್ ಇಲ್ಲ, ಒಂದೇ ಪೇರೆಂಟ್ ಇಂದ ಮಗು ಹುಟ್ಟುವ ಕಾರಣದಿಂದಾಗಿ ವಿ ಕಾಲ್ ದೆಮ್ ಆಸ್ ಅ ಕ್ಲೋನ್. Okay, next, asexual reproduction is more common in single celled organism. ಆಯ್ತಾ? ಅದರೊಟ್ಟಿಗೆ some plants and animals show this one. Okay, more than that, Protista, Monera and fungus. ಆಯ್ತಾ? ಯಾವುದೆಲ್ಲ? Protista, Monera ಮತ್ತು ಫಂಗಸ್ ಅಲ್ಲಿ ಈ ರೀತಿಯ this kind of reproduction is common. ಯಾವುದು? Asexual reproduction is common in these organisms. ಅರ್ಥ ಆಯ್ತಾ? ಸೊ ದೇ ಗಿವ್ ಇನ್ ಟು ಅ ನ್ಯೂ ಪೇರ್, ನ್ಯೂ ಡಾಟರ್ ಸೆಲ್ಸ್ ಆರ್ ದ ನ್ಯೂ ಆರ್ಗ್ಯಾನಿಸಮ್. ಇದು ಯಾವುದಕ್ಕೆ ನಾವು ಎಕ್ಸಾಂಪಲ್ ಕೊಟ್ಟದ್ದು? ಇದು ಕ್ಲಮೈಡೋಮೊನಾಸ್ಗೆ. ಕ್ಲಮೈಡೋಮೊನಾಸ್. ಒಂದು ನಿಮಿಷ. ಇದು ಯಾವುದಕ್ಕೆ ಎಕ್ಸಾಂಪಲ್ ಕೊಟ್ಟದ್ದು? ಇದು ಎಕ್ಸಾಂಪಲ್ ಕೊಟ್ಟದ್ದು ಪೆನ್ಸಿಲಿಯಮಿಗೆ. ಆಯ್ತಾ? ಇದು ಹೈಡ್ರಾ, ಇದರದ್ರದ್ದೇ ಸ್ಪಾಂಜಸ್, ಇದೆಲ್ಲ ಜೆಮ್ಯೂಲ್ಸ್. ಸ್ಪಾಂಜಸ್, ಹೈಡ್ರಾ ಕೂಡ ಸ್ಪಾಂಜೆ. ಆಯ್ತಾ? ಸೆಲ್ ಡಿವಿಷನ್ ಆಗುವುದನ್ನ ನೋಡಿದ್ವಿ, ಬೈನರಿ ಫ್ಯೂಷನ್ ಅಂತ ಹೇಳಿ ನಾವು ಕಲ್ತ್ವಿ, ಅಮೀಬಾ ಈಸ್ಟ್ ಅಲ್ಲೆಲ್ಲ ನೋಡಿದ್ವಿ. ಹಾಗೆ ದ ಮೋಸ್ಟ್ ಕಾಮನ್ ಆಫ್ ದೀಸ್ ಸ್ಟ್ರಕ್ಚರ್ಸ್ ಆರ್ ಝೂಸ್ಪೋರ್ಸ್ ದಟ್ ಯೂಶುವಲಿ ಆರ್ ಮೈಕ್ರೋಸ್ಕೋಪಿಕ್ ಅಂಡ್ ಮೊಟೈಲ್ ಸ್ಟ್ರಕ್ಚರ್. ಎಲ್ಲಿ ನೋಡಿದ್ದು ನಾವು ಝೂಸ್ಪೋರ್ ಅನ್ನ? ಕ್ಲಮೈಡೋಮೊನಾಸ್ ಅಲ್ಲಿ. ಅದರ್ ಕಾಮನ್ asexual reproductive structures are conidia. We can see them in a penicillium, and buds in hydra, and gemmules in the sponges. Now vegetative propagation ಅನ್ನು ನೋಡೋದಾದ್ರೆ, and we can see a tuber is nothing but potato ಅನ್ನ ನಾವು ಟ್ಯೂಬರ್ ಅಂತ ಕರೆಯೋದು. ಆಯ್ತಾ? ಅದ್ರದ್ದು ಒಂದು ಸಣ್ಣ ಸಣ್ಣ ಬಡ್ಸ್ ವಿಲ್ ಫಾರ್ಮ್. ಓಕೆ, ಐ ಬಡ್ ಅಂತ ಕರಿತೇವೆ. ಅದು ನ್ಯೂ ಪ್ಲಾಂಟ್ ಆಗಿ ಗ್ರೋ ಆಗ್ತದೆ. ಅಂಡ್ ದಿಸ್ ಇಸ್ ಸ್ಟೆಮ್ ಈ ರೀತಿ ಆದ್ರೆ ಅದನ್ನ ರೈಸೋಮ್ ಅಂತ ಹೇಳಿ ಕರೀತಾರೆ. ಯಾವ್ದ್ರಲ್ಲಿ? ಇದು ಜಿಂಜರ್ ಅಲ್ಲಿ ಎಕ್ಸಾಂಪಲ್. ಅಂಡ್ ದಿಸ್ ಇಸ್ ಅ ಬಲ್ಬ್. ಆಯ್ತಾ? ಮೂರನೇದು ಏನಿದೆ ನೋಡಿ, ಬಲ್ಬ್. ಆಯ್ತಾ? ಅದು ಬುಲ್ಬಿಲ್ ಆಫ್ ಅಘೇವ್ ಅಥವಾ ಬಲ್ಬ್. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದಾ? ಆನಿಯನ್ ಇಸ್ ಅ ಒನ್ ಮೋರ್ ಎಕ್ಸಾಂಪಲ್ ಫಾರ್ ದ ಬಲ್ಬ್ ಫಾರ್ಮೇಶನ್. ಬಲ್ಬ್ ಅಲ್ಲಿ ನ್ಯೂ ಪ್ಲಾಂಟ್ ಫಾರ್ಮ್ ಆಗ್ತದೆ. ಹಾಗೆ ಲೀಫ್ ಮಾರ್ಜಿನ್ ಅಲ್ಲಿ ಬ್ರಯೋಫೈಲಮ್, ದೇ ಆರ್ ಕಾಲ್ಡ್ ಆಸ್ ಅ ಅಡ್ವೆಂಟಿಷಿಯಸ್ ಬಡ್ಸ್. ಆಗ್ಬೋದಲ್ಲ? ಸೊ ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಆಫ್ಸೆಟ್ ಆಫ್ ವಾಟರ್ ಹೈಸಿಯಾಂತ್. ಇದನ್ನ ಆಫ್ಸೆಟ್ ಅಂತ ಕರಿತೇವೆ. ಈ ರೈಸೋಮ್ ಅನ್ನ ಆಫ್ಸೆಟ್ ಅಂತ ಕರಿತೇವೆ. ನಾನು ನಿಮ್ಗೆ ತೋರಿಸ್ತೇನೆ.
ಆಯ್ತಾ. ನೆಕ್ಸ್ಟ್ ನೋಡಿ, while in an animal and the other simple organisms the term asexual is used unambiguously. In plants term vegetative reproduction is frequently used. ಆಯ್ತಾ. asexual ಅನ್ನೋದು ಹೆಚ್ಚಾಗಿ ನಾವು ಪ್ಲಾಂಟ್ಸ್ಗೆ ಯೂಸ್ ಮಾಡುವಂಥದ್ದು, ಬಟ್ ಆನಿಮಲ್ಸ್ಗೆ ಯೂಸ್ ಮಾಡುವಂಥದ್ದು. ಇನ್ ಪ್ಲಾಂಟ್ಸ್ ವಿ ಕಾಲ್ ಇಟ್ ಆಸ್ ಅ ವೆಜಿಟೇಟಿವ್ ಪ್ರಪಗೇಷನ್. ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನ ಏನಂತ ಕರಿತೇವೆ? ವೆಜಿಟೇಟಿವ್ ಪ್ರಪಗೇಷನ್ ಅಂತ ಹೇಳಿ ಕರಿತೇವೆ. ಈ ವೆಜಿಟೇಟಿವ್ ಪ್ರಪಗೇಷನ್ ಅಲ್ಲಿ ಏನೆಲ್ಲ ಅದರ ಸ್ಟ್ರಕ್ಚರ್ಸ್ ಇರ್ತದೆ? ಒಂದು ರನ್ನರ್, ಆಯ್ತಾ, ಅಥವಾ ರೈಸೋಮ್ ಆಗ ನೋಡಿದ್ರೆ ಅಲ್ವಾ. ಮತ್ತೊಂದು ಸಕ್ಕರ್, ಟ್ಯೂಬರ್, ಆಫ್ಸೆಟ್, ಬಲ್ಬ್. ದೀಸ್ ಆಲ್ ಆರ್ ಕೆಪೇಬಲ್ ಆಫ್ ಗಿವಿಂಗ್ ರೈಸ್ ಟು ಅ ನ್ಯೂ ಪ್ಲಾಂಟ್ಸ್. ಯಾವುದೆಲ್ಲ ಅದರ ವೆಜಿಟೇಟಿವ್ ಸ್ಟ್ರಕ್ಚರ್ಸ್? ಯಾವುದೆಲ್ಲ? ಒಂದು ರನ್ನರ್, ಒಂದು ಬಲ್ಬ್, ಅನಂತರ ಯಾವುದು ಟ್ಯೂಬರ್, ಸಕ್ಕರ್, ರೈಸೋಮ್ ಅಲ್ವಾ. ಆಫ್ಸೆಟ್ ಅಂತ ಕರಿತೇವೆ, ಇನ್ನೊಂದನ್ನ ಆಫ್ಸೆಟ್ ಅಂತ ಕರಿತೇವೆ. ಅದು ಕೂಡ ಏನು ವೆಜಿಟೇಟಿವ್ ಪ್ರಪಗೇಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಪ್ಲಾಂಟ್ಸ್ ಅಲ್ಲಿ. ಅಂಡ್ ವಿ ಕಾಲ್ ದೆಮ್ ದೀಸ್ ಸ್ಟ್ರಕ್ಚರ್ಸ್ ಆಸ್ ವೆಜಿಟೇಟಿವ್ ಪ್ರಪಗಿಲ್ಸ್. ಆಯ್ತಾ. ಅದನ್ನ ಏನಂತ ಕರಿತೇವೆ? ವೆಜಿಟೇಟಿವ್ ಪ್ರಪಗಿಲ್ಸ್ ಅಂತ ಹೇಳಿ ನಾವು ಕರಿತೇವೆ ಈ ಸ್ಟ್ರಕ್ಚರ್ಗಳನ್ನ, ಆಯ್ತಾ. ಅಂಡ್ ಯು ಕ್ಯಾನ್ ಸಿ ಅ ಟೆರರ್ ಆಫ್ Bengal. I'll explain about that terror of Bengal later, but before that you just go through this one. ಇದನ್ನ ಒಮ್ಮೆ ನೋಡಿ ಮತ್ತೆ ನಾವು ಅದಕ್ಕೆ ಹೋಗುವ. ನಾನು ನಿಮಗೆ ತೋರಿಸ್ತೇನೆ. ನೋಟ್ಸ್ ಫಾರ್ಮ್ ಆಗ್ತದೆ ಕೆಲವೊಂದು ಸ್ಟ್ರಕ್ಚರ್ಸ್ಗಳಲ್ಲಿ. ಲೀಫ್ ನೋಡ್ ಆಗಿರಬಹುದು, ಲೀಫ್ ನೋಡ್, ಆಯ್ತಾ. ಅಲ್ಲೆಲ್ಲ ಹೊಸ ಹೊಸ ಸಣ್ಣ ಸಣ್ಣ ಸಸ್ಯಗಳು ಬಂದು ಅದು ವಾಟರ್ಗೆಲ್ಲ, ಅದಕ್ಕೆ ಯಾವಾಗ ವಾಟರ್ ಸಿಗ್ತದೆ ಅಥವಾ ಫೇವರೇಬಲ್ ಕಂಡೀಷನ್ ಸಿಗ್ತದೆ, ಫೇವರೇಬಲ್ ಕಂಡೀಷನ್ ಸಿಗ್ತದೆ, ಆಗ ಹೊಸ ಸಸ್ಯಗಳಾಗಿ ಬೆಳೆಯುವಂಥದ್ದು. ನಾನು ನಿಮಗೆ ತೋರಿಸ್ತೇನೆ. ಇಟ್ ಈಸ್ ಇಂಟ್ರೆಸ್ಟಿಂಗ್ ಟು ನೋಟ್ ದ್ಯಾಟ್ asexual reproduction is the common method of reproduction in organisms that have relatively simple organization. ಅಂದ್ರೆ ಸಿಂಪಲ್ ಆರ್ಗನೈಸೇಷನ್ ಅಲ್ಲಿ ಇರುವಂತಹ ಸಸ್ಯಗಳು ಏನಿದೆ ನೋಡಿ, ಸಿಂಪಲ್ ಆಗಿರುವಂತದ್ದು, ಅದೆಲ್ಲ ಯಾವುದನ್ನು ಪ್ರಿಫರ್ ಮಾಡ್ತದೆ? asexual reproduction ಅನ್ನ ಪ್ರಿಫರ್ ಮಾಡ್ತದೆ. ನೋಡಿ, ಮತ್ತೊಂದು ನಾನು ಆಗ ಹೇಳಿದೆ ನಿಮಗೆ, ಹೈಡ್ರಾದಲ್ಲಿ ಅದು ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನ ಮಾಡ್ತದೆ, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನ ಮಾಡ್ತದೆ ಅಂತ ಹೇಳಿ. ಅದ್ಯಾಕೆ ಆ ರೀತಿ ಅನ್ನೋದು ನೋಡೋದಾದ್ರೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಥವಾ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಏನಿದೆ ನೋಡಿ, ಇಟ್ಸ್ ಹೈಲಿ ಎಫಿಷಿಯಂಟ್, ಈಸಿ. ಯಾವುದು? ಎಸೆಕ್ಷುವಲ್ ರಿಪ್ರೊಡಕ್ಷನ್. ಮತ್ತೆ ಇಟ್ ಈಸ್ ಐಡಿಯಲ್ ಫಾರ್ ದ ರಿಸೋರ್ಸಸ್ ದ್ಯಾಟ್ ಆರ್ ಅಬಾಂಡೆಂಟ್ ಅಂಡ್ ಸ್ಟೇಬಲ್. ಒಂದೇ ರೀತಿಯ ರಿಸೋರ್ಸ್ ಇದ್ರೆ ಅದು ಏನು, ಅದಕ್ಕೆ ಸುಲಭ ರಿಪ್ರೊಡ್ಯೂಸ್ ಆಗಿ ಏನಾಗ್ಲಿಕ್ಕೆ, ಹೊಸ ಸಸ್ಯಗಳನ್ನ ಮಾಡ್ಲಿಕ್ಕೆ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಅನ್ಫೇವರೇಬಲ್ ಕಂಡೀಷನ್ಸ್ ಇದ್ದಾಗ ಎಲ್ಲ ಜೀವಿಗಳಿಗೆ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತಹ ಸಂದರ್ಭದಲ್ಲಿ ದೇ ಗೋ ಫಾರ್ ವಾಟ್? ಅ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್, ಆಯ್ತಾ. ಅದು ವಿಚ್ ಇಸ್ ವೆರಿ ರೆಸಿಲಿಯಂಟ್. ಅರ್ಥ ಆಗ್ತಾ ಉಂಟಾ ನಿಮಗೆ? ಮತ್ತೆ ಅಂಡ್ ಜೆನೆಟಿಕ್ ವೇರಿಯೇಷನ್ ತುಂಬಾ ಇರ್ತದೆ. ಅದು ಇದಕ್ಕೆ ಯಾವ ಸಂದರ್ಭದಲ್ಲಿ ಕೂಡ ಇಟ್ ಹೆಲ್ಪ್ಸ್ ಟು ಅಡಾಪ್ಟ್. ಓಕೆ, and now I'll show you about the water hyacinth. ನೋಡಿ, ಇದನ್ನೇ ಈ ಸಸ್ಯ ನೋಡಿರ್ಬೋದು, ನೀರಲ್ಲೆಲ್ಲ ಬೆಳೆಸ್ತಾರೆ, which is also called as a terror of Bengal. ಆಯ್ತಾ. ಇದನ್ನ ಏನಂತ ಕರೀತಾರೆ? ಟೆರರ್ ಆಫ್ ಬೆಂಗಾಲ್ ಅಂತ ಕರೀತಾರೆ. ಯಾಕೆ ಇದನ್ನ ಟೆರರ್ ಆಫ್ ಬೆಂಗಾಲ್ ಅಂತ ಕರೀತಾರೆ ಅಂತ ಹೇಳಿದ್ರೆ, ಆಕ್ಚುಲಿ ಬೆಂಗಾಲ್ ಅಲ್ಲಿ ಇದೇನ್ ಮಾಡಿತ್ತು ಅಂತ ಹೇಳಿದ್ರೆ, ಒಂದು ಇಡೀ ನದಿಯನ್ನೇ ಆವರಿಸಿಕೊಂಡು ಬಿಟ್ಟಿತ್ತು. ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಇಟ್ ಡ್ರೈನ್ಸ್ ದಿ ಆಕ್ಸಿಜನ್ ಫ್ರಮ್ ದ ವಾಟರ್. ಡ್ರೈನ್ಸ್ ಆಕ್ಸಿಜನ್ ಫ್ರಮ್ ದ ವಾಟರ್. ಅದಕ್ಕೋಸ್ಕರ ಇದರ ಕಾರಣದಿಂದಾಗಿ ಏನಾಯ್ತು? ಇಟ್ ಕಿಲ್ಸ್ ದಿ ಫಿಶ್. ಇಟ್ ಏನಾಗ್ತದೆ? ಇದು ಫಿಶ್ಗಳನ್ನೆಲ್ಲ ಕಿಲ್ಸ್ ದಿ ಫಿಶಸ್, ಆಯ್ತಾ. ಇದು ಕಾಣ್ತಾ ಉಂಟಾ ನಿಮಗೆ? ನಾನು ಒಂದು ರೆಡ್ ಕಲರ್ ಅಲ್ಲಿ ಮಾರ್ಕ್ ಮಾಡ್ತೇನೆ. ಕ್ಯಾನ್ ಯು ಸಿ ದಿಸ್ ಒನ್? ದಿಸ್ ಇಸ್ ಕಾಲ್ಡ್ ಆಸ್ ಆಫ್ಸೆಟ್. ಇದು ರೈಸೋಮ್, ಆಯ್ತಾ. ಆಕ್ಚುಲಿ ಇದು ಒಂದು ರೈಸೋಮ್. ಇದನ್ನ ಆಫ್ಸೆಟ್ ಅಂತ ಕೂಡ ಕರೀತಾರೆ. ಇದರಿಂದ ಏನಾಗ್ತದೆ? ಹೊಸ ಸಸ್ಯ ಬೆಳೀತದೆ. ಇದರಿಂದ ಇನ್ನೊಂದು ಆಫ್ಸೆಟ್ ಬೆಳೀತದೆ, ಇದರಿಂದ ಹೊಸ ಸಸ್ಯ ಬೆಳೀತದೆ. ಹಾಗೆಯೇ ಇದು ಏನಾಗ್ತದೆ? ಇಲ್ಲಿ ಎಲ್ಲಿ ಕೂಡ ಅನ್ಫೇವರೇಬಲ್ ಕಂಡೀಷನ್ ಇದ್ರು ಇಲ್ಲದಿದ್ರು ಒಂದೇ ಅದಕ್ಕೆ, ಆಯ್ತಾ. ಸೊ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಇಟ್ ಈಸ್ ಈಸಿ ಫಾರ್ ದ ಪ್ಲಾಂಟ್ ಟು ಕಂಟಿನ್ಯೂ ಇಟ್ಸ್ ಸ್ಪೀಶೀಸ್. ಅದು ಚಂದ ಉಂಟು ಅಂತ ಹೇಳಿ ಆಕ್ಚುಲಿ ತಂದದ್ದು, ಬಟ್ ಆಫ್ಟರ್ ದ್ಯಾಟ್ ವಾಟ್ ಹ್ಯಾಪನ್, ಏನಾಯ್ತಂತ ಹೇಳಿದ್ರೆ, ಇದು ಏನ್ ಮಾಡಿತು?
ಎಲ್ಲ ಇಡೀ ನದಿಯನ್ನೇ ಆವರಿಸಿಕೊಂಡು ಬಿಟ್ಟಿತ್ತು. ಆಯ್ತಾ? ಓಕೆ, ಸೊ ದಟ್ ಈಸ್ ಅಬೌಟ್ ದ ಎಸೆಕ್ಷುವಲ್ ರಿಪ್ರೊಡಕ್ಷನ್. ನಾವೀಗ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಜಸ್ಟ್ ರೈಟ್ ಡೌನ್ ಆಲ್ ದ ಪಾಯಿಂಟ್ಸ್ ವಿಚ್ ಎವರ್ ವಿ ಸ್ಟಡೀಡ್. ಆಯ್ತಾ? ನಾವೇನೆಲ್ಲ ಕಲ್ತ್ವಿ ನೋಡಿ, ಅದನ್ನೆಲ್ಲ ಒಮ್ಮೆ ಏನ್ ಮಾಡಿಕೊಳ್ಳುವ, ಜಸ್ಟ್ ಒಮ್ಮೆ ರೀಕಾಲ್ ಮಾಡಿಕೊಳ್ಳುವ. ನಾವಿವತ್ತು ಕಲ್ತದ್ದು ಯಾವುದ್ರ ಬಗ್ಗೆ? ಲೈಫ್ ಸ್ಪ್ಯಾನ್ನ ಬಗ್ಗೆ. ಲೈಫ್ ಸ್ಪ್ಯಾನ್ ಅಂದ್ರೆ ಏನು ಅಂತ ಕಲ್ತ್ವಿ. ಪೀರಿಯಡ್ ಬಿಟ್ವೀನ್ ದ ಬರ್ತ್ ಅಂಡ್ ಡೆತ್ ಇಸ್ ಕಾಲ್ಡ್ ಆಸ್ ಲೈಫ್ ಸ್ಪ್ಯಾನ್. ಎಲ್ಲ ಆರ್ಗ್ಯಾನಿಸಮ್ನ ಲೈಫ್ ಸ್ಪ್ಯಾನ್ ಒಂದೇ ರೀತಿ ಇರ್ತದಾ? ಇಲ್ಲ. ಎಲ್ಲ ಆರ್ಗ್ಯಾನಿಸಮ್ನ ಲೈಫ್ ಸ್ಪ್ಯಾನ್ ಒಂದೇ ರೀತಿ ಇರಲ್ಲ. ಇಟ್ ಡಸಂಟ್ ಕೋರಿಲೇಟ್ ವಿತ್ ದಿಯರ್ ಸೈಜ್ ಅಲ್ವಾ, ಅಂಡ್ ಕಾಂಪ್ಲೆಕ್ಸಿಟಿ. ಇದು ಸಿಂಪಲ್ ಕಾಂಪ್ಲೆಕ್ಸ್ ಅನ್ನು ಅಲ್ಲ. ಡು ನಾಟ್ ಕೋರಿಲೇಟ್. It do not correlate with the size and complexity. ಆಯ್ತಾ? ಲೈಫ್ ಸ್ಪ್ಯಾನ್ ನ ಬಗ್ಗೆ ಕಲ್ತ್ವಿ ಅಲ್ವಾ? ಮತ್ತೆ ಏನ್ ಕಲ್ತ್ವಿ? ಈ ಲೈಫ್ ಸ್ಪ್ಯಾನ್ ಯಾವುದು ಇಮ್ಮೋರ್ಟಲ್ ಲೈಫ್ ಸ್ಪ್ಯಾನ್ ಅಲ್ಲಿ ಇನ್ನೊಂದು ಕಲ್ತ್ವಿ. ಇಷ್ಟು ಕಲ್ತಾದ ನಂತರ ನಾವೇನ್ ಕಲ್ತ್ವಿ ಅಂತ ಹೇಳಿದ್ರೆ, ನೋ ಡೆತ್ ಈಸ್ ಡೆತ್ ಈಸ್ ಸರ್ಟನ್ ಅಲ್ವಾ? ನಾನು ಅದನ್ನ ಬರೀತೇನೆ. ಡೆತ್ ಈಸ್ ಸರ್ಟನ್. ನೋ ಆರ್ಗ್ಯಾನಿಸಮ್ ಇಸ್ ಇಮ್ಮೋರ್ಟಲ್. ಈಸ್ ಇಮ್ಮೋರ್ಟಲ್ except single celled organism. ಆಯ್ತಾ? ಎಕ್ಸೆಪ್ಟ್ ಯಾವುದು? ಸಿಂಗಲ್ ಸೆಲ್ ಆಫ್ ಆರ್ಗ್ಯಾನಿಸಮ್. ಅನಂತರ ನಾವು ಕಲ್ತದ್ದು ರೀಪ್ರೊಡಕ್ಷನ್ ನ ಬಗ್ಗೆ ಅಲ್ವಾ? ರೀಪ್ರೊಡಕ್ಷನ್ ಅಂದ್ರೆ ಏನು? ಗಿವಿಂಗ್ ಬರ್ತ್ ಟು young ones of their own kind. Giving birth to young ones of their own kind ಅನ್ನ ರೀಪ್ರೊಡಕ್ಷನ್ ಅಂತ ಕರಿತೇವೆ. ರೀಪ್ರೊಡಕ್ಷನ್ ಈಸ್ ಆಫ್ 2 ಟೈಪ್ಸ್ ಅಲ್ವಾ? ಯಾವುದೆಲ್ಲ? ಎ ಸೆಕ್ಷುವಲ್ ಅಂಡ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಹೇಳಿ ಅಲ್ವಾ? ಈಗ ನಾವು ಸೆಕ್ಷುವಲ್ ಮತ್ತು ಎಸೆಕ್ಷುವಲ್ ನ ಬಗ್ಗೆ ಡಿಫ್ರೆನ್ಸ್ ಅನ್ನ ಬರೆಯುವ. ಎಸೆಕ್ಷುವಲ್ reproduction as well as sexual reproduction. ಆಯ್ತಾ? ಅಥವಾ the first one, ಇಲ್ಲಿ ಎಷ್ಟು ಪೇರೆಂಟ್ ಇರುವಂತಹದ್ದು? ಸಿಂಗಲ್ ಪೇರೆಂಟ್ ಇರುವಂತಹದ್ದು. and here 2 parents of opposite sex. opposite sex ನ 2 ಪೇರೆಂಟ್ ಇರ್ತಾರೆ ಇಲ್ಲಿ ಅಲ್ವಾ? ಮತ್ತೆ ನೋ ಗ್ಯಾಮೆಟ್ ಫಾರ್ಮೇಷನ್, ಗ್ಯಾಮೆಟ್ ಫಾರ್ಮ್ ಆಗುವುದಿಲ್ಲ. and here gamete forms alva, gamete formation takes place. No fusion of gametes.
Here fusion of gametes takes place. ಅಲ್ವಾ? ಮತ್ತೆ ಇಲ್ಲಿ ಏನು ನೋ ವೇರಿಯೇಷನ್ ಇರುವುದಿಲ್ಲ, ವೇರಿಯೇಷನ್ ಈಸ್ ಪ್ರೆಸೆಂಟ್. Here clones are formed. Clones ಅಂದ್ರೆ ಏನು? Genetically and morphologically same. Genetically and morphologically same, but here no clones are formed. ಅದನ್ನ ಬಿಟ್ಟು ಈಗ ಎಷ್ಟಾಯ್ತು? 5 ಆಯ್ತಲ್ವಾ? ಈಗ ಒಂದು 6ನೇದು ಏನು ಹೇಳಿ ನೋಡೋಣ. ಫ್ಯೂಷನ್ ಆಯ್ತು, ಗ್ಯಾಮೆಟ್ಸ್ ಆಯ್ತು, ವೇರಿಯೇಷನ್ಸ್ ಆಯ್ತು. ಮತ್ತೆ ಇನ್ನೊಂದು ನಾನು ಹೇಳ್ತೇನೆ, ದೇ ಆರ್ ಆಲ್ಸೋ ಕಾಲ್ಡ್ ಆಸ್, ಆಯ್ತಾ? ಆಲ್ಸೋ ಕಾಲ್ಡ್ ಆಸ್ apomixis and amphimixis. ಇದನ್ನ they are also called as apomixis and this type of reproduction or whatever. Okay, they are also called as amphimixis. Apo means far away. ಆಯ್ತಾ? ಎಫೋ ಅಂದ್ರೆ ಏನು? ಫಾರ್ ಅವೇ. ಮಿಕ್ಸಸ್ ಅಂತ ಹೇಳಿದ್ರೆ ಮಿಕ್ಸಿಂಗ್. ಆಯ್ತಾ? ಆಂಫಿ ಅಂತ ಹೇಳಿದ್ರೆ ಏನು? ಆಂಫಿ ಅಂತ ಹೇಳಿದ್ರೆ ಮಿಕ್ಸ್. ಆಯ್ತಾ? ನೋ, ಇಲ್ಲಿ ಮಿಕ್ಸ್ ಆಗ್ತದೆ. ಫ್ಯೂಷನ್ ಅಥವಾ ಮಿಕ್ಸ್ ಆಗುವಂತಹದ್ದು, ಅದಕ್ಕೆ ಎಪೋಮಿಕ್ಸ್ ಅಥವಾ ಆಂಫಿಮಿಕ್ಸ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಎಪೋ ಅಂತ ಹೇಳಿದ್ರೆ ಏನು ಆಗುದಿಲ್ಲ, ನಮ್ಗೆ ಗೊತ್ತುಂಟು. ಗ್ಯಾಮೆಟ್ಸ್ ಫಾರ್ಮೇಶನ್ ಆಗಲಿಲ್ಲದಿದ್ರೆ ಮತ್ತೆ ಇದೆಲ್ಲಿ ಆಗ್ತದೆ ಅಲ್ವಾ? ಫ್ಯೂಷನ್ ಎಲ್ಲಿ ಆಗ್ತದೆ. ಬಟ್ ಇಲ್ಲಿ ಏನಾಗ್ತದೆ? ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಏನಾಗ್ತದೆ? ಫ್ಯೂಷನ್ ಆಗುವಂತಹದ್ದು. ಸೊ ಇಟ್ ಇಸ್ ಕಾಲ್ಡ್ ಆಸ್ amphimixis. So this is about the difference between the sexual and the asexual reproduction, and in today's class we studied about asexual reproduction and what is lifespan and about the terror of Bengal. ಎಲ್ಲವನ್ನು ಕಲ್ತ್ವಿ. ಇವತ್ತಿನ ತರಗತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಏನು ಮಾಡಬೇಕಂತ ಗೊತ್ತಿದೆ. ನೀವೇನು ಮಾಡಬೇಕು? ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ಈ ತರಗತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೆ ಅದನ್ನು ಶೇರ್ ಮಾಡಬೇಕು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅದನ್ನು ಕಮೆಂಟ್ ಮೂಲಕ ಕೇಳಿ ತಿಳಿದುಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಬಾಯ್ ಬಾಯ್.